ಅವನ ಮೊದಲ ಕೌನ್ಸಿಲ್ ನೋಡಿ, ನಮ್ಮ ಹಿಂದೂಗಳ ಓಟ್ ಹಾಕಿದಲ್ಲಿ ಅವನು ಕೌನ್ಸಿಲರ್ ಆಗಿರ್ತಾನೆ. ಇವತ್ತು ಅವನೇ ಗಲಾಟೆ ಕಾರಣ. ಅವ್ರು ಯಾರ್ಯಾರಲ್ಲ ಮುಸ್ಲಿಂ ಗುಡ್ಡಗಳು ಅವರೆಲ್ಲ ಅರೆಸ್ಟ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ರೆ ಮತ್ತೊಂದು ಜನನೇ ಬುದ್ಧಿ ಕಲಿಸೋತ ಕಾಲ ಬರ್ತದೆ. ಕೆಲವರ ಸಮಯ ಹೇಳಲ್ಲ, ಹೇಳ್ತೇವ್ರ ಮುಸ್ಲಿಮರೇ ಮಾಡ್ಯಾರ, ಹಿಂದೂಗಳು ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವ್ರೊಳಗೂ ಇವತ್ತು ಗುರ್ತಾಗಲಕತ್ತದ. ಹಿಂದೂಗಳ ವಿರುದ್ಧ ಮಾತಾಡಿದ್ರೆ ಮುಂದಿನ ಸಲ ಲಗ ಹೊಡಿತಾರ. ಯಾವರೇ ಮಂತ್ರಿ, ಯಾವರೇ ಮುಖ್ಯಮಂತ್ರಿ, ಯಾವರೇ MLA ನಾನು ಮುಸಲ್ಮಾನ್ ಆಗ್ತೀನಂದ್ರೆ ಇವತ್ತೇ ಹೋಗ್ಬಿಡು ಮಗನೇ. ನಾಲ್ಕು ಕಾಯ್ಕೊಂಡ್ರು ನಮ್ಮ ಜನ ಇಲ್ಲಿ ಹಾಕದಾರ. ಈಗ ಜನ ತಮ್ಮ ತಾಯಿ ಹೊಡ್ಕೊಂಡು ಜನಕ್ಕೆ ಹೋಗ್ಬಿಡ್ಲಿ. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ ನನಗೆ ಕರೆ ಕೊಟ್ಟು ಮದ್ದೂರಿಗೆ ಬರ್ಬೇಕಂತೇಳಿ ನಮ್ಮ BJP ಲೀಡರ್ಗಳು ಬಂದಿದ್ದು ಮೊನ್ನೆ. ಅವಾಗ ನೀವೆಲ್ಲ ಒಂದೇ ಕೂಗು ಸಮಸ್ಯೆ ಹಿಂದೂ ಸಮಾಜ ಕೇಳಬೇಕಾದ್ರೆ ನನ್ನ ಬಗ್ಗೆ ವಿಶ್ವಾಸ ನಾನು ನಿರೀಕ್ಷೆ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನನಗೆ ಲಕ್ಷಾಂತರ ಕಾರ್ಯಕರ್ತರು ನನ್ನನ್ನು ಪ್ರೀತಿ ಮಾಡ್ತಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲ ಕಡೆ ಬರ್ತೀನಿ. ನಮ್ಮ BJಪಿಯವರು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ತಂದಿದ್ದು ಗೌರವ ನಮ್ಮ ತಗೊಂಡ್ರ ಚಲೋ. ಹಿಂದೂ ಪಾರ್ಟಿ ಕರ್ನಾಟಕ ಹಿಂದೂ ಪಾರ್ಟಿ ನಿಮ್ಮೆಲ್ಲ ಅಪ್ಪಿದೆ. ಹೊಸ ಯುವಕರು ತಯಾರು ಮಾಡಿಬಿಡೋರು. ಗಾಡಿ ನನ್ನ ಮಕ್ಕಳು ಎಲ್ಲ ತಿಂದು 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 ಮುಟ್ಟಿ ಒಳಗೆ ಅವ್ರಿಗೆ ಜನರ ಬಗ್ಗೆ ಕಳಕಳಿ ಇಲ್ಲ. ತಮ್ಮ ಕುಟುಂಬಕಾರ ಆಗಬೇಕು, ಮಜಾ ಮಾಡಬೇಕು. ನೀವು ಆಚೆಯಿಂದ ಕಿತ್ತೋದು ಅಂತ ಒಂದು ಸಂದೇಶ ಅವತ್ತು ಮದ್ದೂರು ಮಾಡ್ಕೊಟ್ಟಿದ್ದೀರಿ. ಮದ್ದೂರಿನ ಇದೊಂದು ಪವಿತ್ರ ಗುಂಡು. ಯಾಕಂದ್ರೆ ಸಂತೇಗೌಡರು, ಗಂಗಲ್ ಹನುಮಂತನವರು ಖಂಡಿತ ಶ್ರೇಷ್ಠ ನಾಯಕ ಪಟ್ಟಂತ ಭಾಗ. ನಾನು ರೈಲ್ವೆ ಮಂತ್ರಿ ಇದ್ದಾಗ SN ಕೃಷ್ಣ ಮುಖ್ಯಮಂತ್ರಿ ಇದ್ದರು. ಇದೊಂದು ರೈಲ್ವೆ ಪ್ರಾಜೆಕ್ಟ್ ಹೋಗಿದ್ದೆ. ಆದ್ರೆ ನನಗನ್ಸಿರ್ಲಿಲ್ಲ ಮಂಡ್ಯ ಭಾಗ, ಮದ್ದೂರು ಭಾಗದಲ್ಲಿ ನನ್ನನ್ನ ಪ್ರೀತಿಸುವಂತ ಇಷ್ಟೊಂದು ದೊಡ್ಡ